ಗಾಜಾದಲ್ಲಿ ನಾಗರಿಕ ರಕ್ಷಣೆ ಮತ್ತು ಕಾನೂನು ಮತ್ತು ಮಾನವೀಯ ಬಾಧ್ಯತೆಗಳನ್ನು ಪಾಲಿಸುವಂತೆ ಕರೆ ನೀಡುವ ವಿಶ್ವಸಂಸ್ಥೆಯ ನಿರ್ಣಯದಿಂದ ದೂರ ಉಳಿದಿದ್ದಕ್ಕಾಗಿ ವಯನಾಡ್ ಕಾಂಗ್ರೆಸ್ ಸಂಸದೆ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಶನಿವಾರ ಮೋದಿ ಸರ್ಕಾರವನ್ನು ತೀವ್ರವಾಗಿ ಟೀಕಿಸಿದರು. ಇಸ್ರೇಲ್ ಅನ್ನು ಟೀಕಿಸುವ ಸಾಮಾನ್ಯ ಸಭೆಯ ನಿರ್ಣಯದ ಮೇಲೆ ಭಾರತ ಮತ್ತೊಮ್ಮೆ ಗೈರು ಹಾಜರಾಗಿದ್ದು, ಗಾಜಾ ಸಂಘರ್ಷದಲ್ಲಿ ಎರಡೂ ಕಡೆಯವರನ್ನು ಹತ್ತಿರಕ್ಕೆ ತರುವತ್ತ ಗಮನ ಹರಿಸಬೇಕು ಮತ್ತು ಸಂವಾದ, ರಾಜತಾಂತ್ರಿಕತೆಯ ಆಧಾರದ ಮೇಲೆ ಪರಿಹಾರವನ್ನು ಕಂಡುಕೊಳ್ಳಬೇಕೆಂದು ಹೇಳಿದರು. ಗುರುವಾರ ಮಂಡಿಸಲಾದ ನಿರ್ಣಯದಿಂದ ದೂರ ಉಳಿದಿದ್ದ 19 ದೇಶಗಳಲ್ಲಿ ಭಾರತವೂ ಒಂದಾಗಿದ್ದು, 149 ಮತಗಳು ಮತ್ತು ಅಮೆರಿಕ ಸೇರಿದಂತೆ 12 ಮತಗಳು ಅದರ ವಿರುದ್ಧ ಮತ ಚಲಾಯಿಸಿವೆ. ಈ ಕ್ರಮವನ್ನು ನಾಚಿಕೆಗೇಡಿತನ ಮತ್ತು ನಿರಾಶಾದಾಯಕ ಎಂದು ಕರೆದ ಪ್ರಿಯಾಂಕಾ, 60,000 ಜನರು, ಹೆಚ್ಚಾಗಿ ಮಹಿಳೆಯರು ಮತ್ತು ಮಕ್ಕಳು ಈಗಾಗಲೇ ಕೊಲ್ಲಲ್ಪಟ್ಟಿದ್ದಾರೆ. ಇಡೀ ಜನಸಂಖ್ಯೆಯನ್ನು ನಿರ್ಬಂಧಿಸಲಾಗಿದೆ ಮತ್ತು ಹಸಿವಿನಿಂದ ಸಾಯಿಸಲಾಗುತ್ತಿದೆ. ನಾವು ಒಂದು ನಿಲುವನ್ನು ತೆಗೆದುಕೊಳ್ಳಲು ನಿರಾಕರಿಸುತ್ತಿದ್ದೇವೆಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಭಾರತ ಮತದಾನದಿಂದ ದೂರ ಉಳಿದಿರುವುದನ್ನು ಅವರು ನಮ್ಮ ವಸಾಹತುಶಾಹಿ ವಿರೋಧಿ ಪರಂಪರೆಯ ದುರಂತ ಹಿಮ್ಮುಖ ಎಂದು ಬಣ್ಣಿಸಿದರು ಮತ್ತು ಸರ್ಕಾರವು ದೇಶದ ದೀರ್ಘಕಾಲೀನ ನೈತಿಕ ದಿಕ್ಸೂಚಿಯನ್ನು ಕೈಬಿಟ್ಟಿದೆಯೆಂದು ಆರೋಪಿಸಿದರು. ನೆತನ್ಯಾಹು ಇಡೀ ರಾಷ್ಟ್ರವನ್ನು ಸರ್ವನಾಶ ಮಾಡುವಾಗ ನಾವು ಮೌನವಾಗಿ ನಿಂತಿದ್ದೇವೆ ಮಾತ್ರವಲ್ಲ, ಅವರ ಸರ್ಕಾರ ಇರಾನ್ ಮೇಲೆ ದಾಳಿ ಮಾಡಿ ಅದರ ನಾಯಕತ್ವವನ್ನು ಹತ್ಯೆ ಮಾಡಿ ಅದರ ಸಾರ್ವಭೌಮತ್ವ ಮತ್ತು ಎಲ್ಲ ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸುತ್ತಿರುವಾಗ ನಾವು ಹರ್ಷಿಸುತ್ತಿದ್ದೇವೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು.